ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಾದೇವ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮೊಸರನ್ನ ಮಾಡ್ತಾ ಇದ್ದೀನಿ ಡಿಫ್ರೆಂಟಾಗಿ. ಏನಕ್ಕೆ ಡಿಫ್ರೆಂಟ್ ಅಂದರೆ ನೀವು ನೋಡ್ತಾ ಇರಿ ಗೊತ್ತಾಗುತ್ತೆ. ಸಾಸಿವೆ ಹಾಕ್ತಾ ಇದ್ದೀನಿ, ಜೀರಿಗೆ ಹಾಕ್ತಾ ಇದ್ದೀನಿ, ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನ ಬೇಳೆ, ಗೋಡಂಬಿ ಹಾಕ್ತಾ ಇದ್ದೀನಿ. ಸೊ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಕ್ಕಳು ಮಾಡಿಕೊಟ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಇರುತ್ತೆ, ಮತ್ತು ಮಕ್ಕಳಿಗೆ ಒಳ್ಳೆ ಎನರ್ಜಿ ಫುಡ್ಡು ಕೂಡ ಇದು. ತುಂಬ ಚೆನ್ನಾಗಿ ಎಲ್ಲ ಅದರಲ್ಲೇ ಪ್ರೋಟೀನ್ ಸಿಗುತ್ತೆ, ಅದರಲ್ಲೇ ಮೊಸರಿಂದ, ದ್ರಾಕ್ಷಿ, ಗೋಡಂಬಿಯಿಂದ ಎಲ್ಲ ಪ್ರತಿಯೊಂದನ್ನು ಅದರಲ್ಲೇ ಸಿಗುತ್ತೆ. ಮಾಮೂಲಿ ಮೊಸರು ತಿನ್ನೋದಕ್ಕಿಂತ ಸ್ವಲ್ಪ ಚೇಂಜಸ್ ಆಗಿ ಈ ಥರ ಒಗ್ಗರಣೆ ಮಾಡ್ಕೊಂಡು ತಿಂದರೆ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಮಾಡ್ಕೊತೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನ ಬೇಳೆ ಹಾಕೈತೆ, ಸ್ವಲ್ಪ ಫ್ರೈ ಆಗೈತೆ. ಇವಾಗ ಈರುಳ್ಳಿ ಎತ್ಕೊಂಡು ಹಾಕ್ತಿದ್ದೀನಿ. ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿ ಬಾಡಿಸ್ಕೊಳ್ಳೋಣ ಚೆನ್ನಾಗಿ. ಸೊ ಈರುಳ್ಳಿ ಚೆನ್ನಾಗಿ ಬಾಡಬೇಕು, ಹಸಿ ವಾಸನೆ ಹೋಗೋವರೆಗೂ. ನಾವು ದೇವಸ್ಥಾನದಲ್ಲೆಲ್ಲ ಕೊಟ್ಟರೆ ಏನಕ್ಕೆ ಗಣೇಶನ್ ಬಿಡುವಾಗ ಅಲ್ಲಿ ಇಲ್ಲಿ ನೋಡ್ತೀವಿ, ನಿಮ್ಗೆ ಗೊತ್ತಿರ್ಬೋದು ನಾವೆಷ್ಟು ತಿಂತೀವಿ ಅಂತ. ಮನೇಲಿ ತಿನ್ನೋದ್ಕಿಂತ ಡಬಲ್ ತಿಂತೀವಿ. ಸೊ ಅಲ್ಲೆಲ್ಲ ಒಳ್ಳೆ ಟೇಸ್ಟಿಯಾಗಿ ಗೋಡಂಬಿ, ಕಡಲೆಬೇಳೆ, ಉದ್ದಿನ ಬೇಳೆ, ಮತ್ತು ಪೊಮೊಗ್ರಾನೇಟ್, ದಾಳಿಂಬೆ ಎಲ್ಲ ಚೆನ್ನಾಗಿ ಹಾಕಿರ್ತಾರೆ. ಸೊ ನಾವು ಮಾಡೋದು ಒಂದ್ಸತಿ ಅಪರೂಪಕ್ಕೆ ಯಾವಾಗಾರ ಮಾಡ್ತಾ ಇರ್ತೀವಿ. ಸೊ ನಾವು ಇದೇ ಥರ ಹಾಕ್ಬಿಟ್ಟು ಮಾಡಿದ್ರೆ ತಿನ್ನೋ ಮಕ್ಕಳು ಒಂದು ಸ್ವಲ್ಪ ಜಾಸ್ತಿ ತಿಂತಾರೆ. ಲಂಚ್ ಬಾಕ್ಸು ಕಟ್ಟಕ್ಕೆ ಚೆನ್ನಾಗಿರುತ್ತೆ ತುಂಬ. ಸೊ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಸೂಪರ್ ಟೇಸ್ಟ್ ಆಗಿರುತ್ತೆ. ಇವಾಗ ಹಸಿಮೆಣಸಿನ್ಕಾಯಿ ಹಾಕೋಣ. ಹಸಿಮೆಣಸಿನ್ಕಾಯಿ, ಸೌತೆಕಾಯಿ ಹಾಕೋಣ. ನೋಡ್ಬೋದು, ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೆಚ್ಚು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ನೋಡ್ಬೋದು ಇದು ಹೇಗಾಗೈತೆ ಮೆತ್ತಗೆ ಅಂತ. ಸೊ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ. ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಮಾಡಿದ್ರೆ ಎಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಗೊತ್ತಾ. ಅದು ಹೇಳೋಕ್ಕೆ ಆಗಲ್ಲ. ಒಂದು ಸ್ವಲ್ಪ ತಿನ್ನೋರು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತಿನ್ಬೋದು, ಅಷ್ಟು ಟೇಸ್ಟಾಗಿರುತ್ತೆ. ಸೊ ಇವಾಗ ಹಸಿ ದ್ರಾಕ್ಷಿ ಹಾಕ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಖಾಲಿ ನೋಡ್ಬೋದು ಫ್ರೆಂಡ್ಸ್, ಆಗಿದೆ ಇದು. ಚೆನ್ನಾಗಿರುತ್ತೆ. ಸೌತೆಕಾಯಿ ಅದರಲ್ಲೇ ಬೀಳೋದ್ರಿಂದ, ಸೌತೆಕಾಯಿ ಒಳ್ಳೆ ಕುಕ್ಕುಂಬರು ಒಳ್ಳೆ ಎನರ್ಜಿ ಫುಡ್ಡೇ. ಸೌತೆಕಾಯಿ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕೈತೆ. ಸೊ ಇದಾಗೈತೆ. ಇವಾಗ ಇಳಿಸ್ಕೊಂಡು ಬೇರೆ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೋಡ್ಬೋದು ರೆಡಿ ಆಗೈತೆ. ಸೊ ಇದಕ್ಕೆ ಅನ್ನ ಸೇರಿಸ್ಕೊಳ್ಳೋಣ. ಫ್ರೆಂಡ್ಸ್, ಬಿಸಿಲೇ ಮೊಸರೆಲ್ಲ ಸೇರಿಸ್ಬಾರ್ದು ಅಂತ ಹೇಳ್ತಾರೆ. ಸೊ ನಾನು ಅದಕ್ಕೆ ಬಿಸಿಲೇ ಮೊಸರೆಲ್ಲ ಸೇರಿಸಲ್ಲ. ಸೊ ಫಸ್ಟ್ ಇದೆಲ್ಲ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಮೆಣಸು ಜೀರಿಗೆ ಪುಡಿ ಉದುರಿಸಿದ್ದೀನಿ. ಏನಕ್ಕೆ ಅಂತಂದರೆ ಕೋಲ್ಡು ನೆಗಡಿ ಎಲ್ಲ ಆಗಲ್ಲ, ಅದಕ್ಕೋಸ್ಕರ ಮೆಣಸು ಜೀರಿಗೆ ಉದುರಿಸ್ತಾ ಇದ್ದೀನಿ. ಈಗ ಮೊಸರು ಹಾಕೋತಾ ಇದ್ದೀನಿ. ಆಮೇಲೆ
ನೋಡಿ ಈಗ ಏನು ಇಂಗ್ರೀಡಿಯೆಂಟ್ಸ್ ಸಿಕ್ಕಿದೆ, ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕೋಣ. ಸೊ ಮೊದಲೇ ಸೇರಿಸ್ಬಿಟ್ರೆ ಬಿಸಿಗೆ ಎಲ್ಲ ಕಲರ್ ಬಿಟ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಮಾಡಿದ್ರೆ ಕಲರ್ ಎಲ್ಲ ಏನು ಆಗಲ್ಲ. ಸೊ ಅದಕ್ಕೋಸ್ಕರ ಈ ಥರ ಹಾಕ್ತಿದ್ದೀನಿ. ಸೊ ಫ್ರೆಂಡ್ಸ್ ನೋಡ್ಬೋದು ನೀವು ಹೆಂಗೆ ಕಲರ್ಫುಲ್ಲಾಗೆ ಮೊಸರನ್ನ ರೆಡಿ ಆಗೈತೆ ಅಂತ ನೋಡ್ಬೋದು. ಈಗ ಟೇಸ್ಟ್ ಮಾಡಿ ನೋಡೋಣ ಬನ್ನಿ ಹೇಗಿತ್ತು ಅಂತ ಹೇಳೋಣ. ಫ್ರೆಂಡ್ಸ್ ನೋಡ್ಬೋದು ಹೆಂಗೈತೆ ನೋಡೋಕ್ಕೆ ಅಂತ. ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಕಲರ್ಫುಲ್ಲಾಗಿ ಐತೆ. ಸೊ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳ್ತೀನಿ. ನೀವು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್. ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೇನೆ. ಸೂಪರ್ ಆಗೈತೆ ಫ್ರೆಂಡ್ಸು ತಿನ್ನೋಕ್ಕೆ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮದುವೆ ಯೂಟ್ಯೂಬ್ ಚಾನಲ್. ಈಗ ಎಲ್ಲ ಮೊಸರನ್ನ ಎಲ್ಲ ರೆಡಿ ಆಗೈತೆ. ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳೋಣ ಬನ್ನಿ. ನನ್ನ ಜೊತೆಗೆ ನೀವು ಟೇಸ್ಟ್ ಮಾಡೋರಂತೆ. ಸೇಮ್ ಟೆಂಪಲ್ ಸ್ಟೈಲ್ ಐತೆ, ಗಟ್ಟಿಗೆ ನೋಡೋಕ್ಕೂ ಕಲರ್ಫುಲ್ಲಾಗಿ ಒಳ್ಳೆ ದಾಳಿಂಬೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿರೋದಕ್ಕೆ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ, ನೀವು ಹೇಗಿತ್ತು ಅಂತ ಟೇಸ್ಟ್ ಮಾಡಿ ಹೇಳಿ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ, ಸೇಮ್ ದೇವಸ್ಥಾನದಲ್ಲಿ ಇರೋ ರೀತಿನೇ ಐತೆ. ಬಟ್ ಟೇಸ್ಟ್ ಹೆಂಗೈತೆ ನೋಡೋಣ ಬನ್ನಿ. ಸೂಪರ್ ಐತೆ ಫ್ರೆಂಡ್. ಪ್ಲೀಸ್ ಯಾರು ಮಿಸ್ ಮಾಡಲೇಬೇಡಿ. ಈ ಥರ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ. ಮಕ್ಕಳು ದೊಡ್ಡವರು ಒಳ್ಳೆ ಭರ್ಜರಿ ಬ್ಯಾಟಿಂಗ್ ಮಾಡ್ತಾರೆ. ಸಕ್ಕತ್ತಾಗೈತೆ ಫ್ರೆಂಡ್ಸ್. ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸಿದೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಈಗ ಪಟ ಅಂತ ನಾನು ಖಾಲಿ ಮಾಡ್ತೀನಿ. ಓಕೆ ಬಾಯ್.